Hi friends, welcome to my channel. Like, subscribe and share it. ಇವತ್ತು ಆಲೂ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಿತ್ತು. 1 hour later. ಅಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಒಂದು ಒಳ್ಳೆ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಯಾವ ಜಾಗ ಅಂತ ಗೊತ್ತಾಗ್ತಾ ಇಲ್ವೇ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಹೋಗೋಣ. ಫೈನಲಿ ರೀಚ್ ಆಗಿದ ತಕ್ಷಣ ಒಂದು ಫೋಟೋ ತಗೊಂಡೆ. ಟೆಂಪಲ್ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ನಂದೀಶ್ವರ ಅಂತೂ ತುಂಬಾ ಚೆನ್ನಾಗಿದ್ರು. ತುಂಬ ಖುಷಿ ಆಯಿತು. ದೇವಸ್ಥಾನ ನೋಡ್ತಾ ನೋಡ್ತಾ ಒಳಗಡೆ ನೋಡ್ತೀನಿ, ಪೂಜಾರಿನೇ ಇಲ್ಲ. Emotional, damn it! ಸರಿ ಆಯಿತು ಅಂತ ದೇವಸ್ಥಾನ ಒಳಗೆ ಹೋದೆ. ಒಳಗೆ ಹೋಗಿದ ತಕ್ಷಣ ತಾಯಿ ದರ್ಶನ ಮಾಡಿಕೊಂಡೆ. ಈ ಕಲ್ಲುಗಳ ಮೇಲೆ ನಡೀತಾನೆ ಇದ್ದರೆ ಕಾಲು ನೋವೇ ಬರೋದಿಲ್ಲ, ಆ ಥರ ಒಂದು ಫೆಸಿಲಿಟೀಸ್ ಮಾಡಿದ್ದಾರೆ ಇಲ್ಲಿ. ಹಾಗೆ ಅಲ್ಲಿ ಬಾತುಕೋಳಿ ನೋಡಿದೆ, ತುಂಬಾ ಖುಷಿ ಆಯಿತು, ತುಂಬಾ ಇಷ್ಟ ಆಯಿತು ನನಗೆ. ಯಾಕಂದರೆ ನನಗೆ ಬಾತುಕೋಳಿ ಅಂದರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅದ್ರ ಜೊತೆ ಆಟ ಆಡಿದ್ದೀನಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ಆಫ್ರಿಕನ್ ಬ್ರೀಡು ಮೇಕೆ ಇತ್ತು, ಅದಂತೂ ತುಂಬಾ ಕ್ಯೂಟಾಗಿತ್ತು. ಅದು ಮರಿ, ಅದು ಅಪ್ಪ ಅಮ್ಮನ ಆ ಕಡೆ ಬಿಟ್ಬಿಟ್ಟಿದ್ರು, ಬಟ್ ಆ ಮರಿ ಅಂತೂ ತುಂಬ ಕ್ಯೂಟಾಗಿ ನಾಟಿಯಾಗಿ ನೋಡೋಕ್ಕೆ ತುಂಬಾ ಖುಷಿ ಆಯಿತು. Few moments later. ಬೇಬಿ ಮರಿ ನೋಡಿದ್ವಲ್ಲ, ಅದ್ರ ಪೇರೆಂಟ್ಸ್ ಇಲ್ಲಿದ್ದಾರೆ ನೋಡಿ. ಅಪ್ಪ ಈ ಕಡೆ ಇದ್ದಾರೆ, ಅಮ್ಮ ಆ ಕಡೆ ಇದ್ದಾರೆ. ಬಟ್ ನೋಡ್ತಾ ನೋಡ್ತಾ ತುಂಬಾ ಖುಷಿ ಆಯಿತು ನನಗಂತೂ. ಬಿಕಾಸ್ ಟೆಂಪಲಿನ ಅಟ್ಮಾಸ್ಫಿಯರ್ ಆಗಲಿ, ಗಾರ್ಡನ್ಸ್ ಆಗಲಿ, ಒಂದು ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಸೈಲೆನ್ಸ್ ಆಗಿದೆ ಟೆಂಪಲ್ ಅಂತೂ. ಅಟ್ಮಾಸ್ಫಿಯರ್ ಅಂತೂ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಬರಬೇಕು, ವಿಸಿಟ್ ಮಾಡಿ. ಫೈನಲಿ ಇದು ನನ್ನ ವೆರಿ ಫಸ್ಟ್ ವ್ಲಾಗ್. ಕೀಪ್ ಸಪೋರ್ಟಿಂಗ್ ಮೀ.